ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಜೂಟ್ ಫ್ಯಾಬ್ರಿಕ್ ಮೇಲೆ ಹೇಗೆ ನಾವು ಒಂದು ಜೂಟ್ ಎಂಬ್ರಾಯ್ಡ್ರಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಸಿಂಪಲ್ಲಾಗಿರುತ್ತೆ, ಬಟ್ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಷ್ಟು ಪೀಸ್ ಮೇಲೆ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಇದಕ್ಕೊಂದು ಫ್ರೇಮ್ ಹಾಕಿಬಿಟ್ಟು ಇಡೋಣ ಅಂತಂದೇಳಿ. ತುಂಬ ಚಿಕ್ಕದು ಇದು, ಇಷ್ಟಿದೆ. ನನಗೆ ಫಸ್ಟ್ ಇದ್ರ ಮೇಲೆ ನೋಡೋಣ ಹೆಂಗೆ ಕಾಣುತ್ತೆ ಅಂತಂದೇಳಿ, ನೆಕ್ಸ್ಟು ದೊಡ್ಡದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಜೂಟ್ ಫ್ಯಾಬ್ರಿಕ್ ಇತ್ತು ಮನೆಯಲ್ಲಿ, ಸೊ ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು. ಬಟ್ ಇದ್ರ ಮೇಲೆ ಎಂಬ್ರಾಯ್ಡ್ರಿದು ದಾರ ಸಿಗುತ್ತೆ, ಅದನ್ನು ಹಾಕ್ಕೋಬೇಕು. ಅದನ್ನ ಹಾಕಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಕಲರಲ್ಲಿ. ನಿಮಗೆ ಬೇಡ ಅಂತಂದರೆ ನಾನಿವಾಗ ನಾರ್ಮಲ್ ಉಲನ್ನಲ್ಲೇ ಮಾಡ್ತಾಯಿದ್ದೀನಿ. ಉಲನ್ನಲ್ಲಿ ಕೂಡ ಮಾಡ್ಕೋಬೋದು, ಅದಕ್ಕೇನಿಲ್ಲ, ಅದನ್ನು ಚೆನ್ನಾಗೇ ಕಾಣುತ್ತೆ. ನನಗೇನಂತಂದರೆ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಉಲನ್ನಲ್ಲಾದರೆ ಅಂತ ಹೇಳಿಬಿಟ್ಟು ನಾನು ಉಲನ್ನಲ್ಲಿ ಹಾಕ್ತಾಯಿದ್ದೀನಿ. ಏನಂದರೆ ನಿಮಗೆ ಸ್ವಲ್ಪ ದೂರ ಸ್ಟಿಚ್ಚು ಅಂದರೆ ವಿಸಿಬಲಾಗಿ ಕಾಣಿಸುತ್ತೆ. ಎಂಬ್ರಾಯ್ಡ್ರಿ ದಾರದಲ್ಲಾದರೆ ಆ ಥರ ಕಾಣಿಸಲ್ಲ. ಸೊ ನನಗೆ ಮನೆಯಲ್ಲೇ ಇತ್ತಲ್ಲ, ಟ್ರೈ ಮಾಡೋಣ ಅಂತಂದು ಹೇಳಿ ಫಸ್ಟು ಇದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನಾನು ಆಗಲೇ ಸ್ವಲ್ಪ ಹಾಕಿದ್ದೀನಿ ಆಲ್ಮೋಸ್ಟು. ಈ ಥರ ಹೇಗೆ ಹಾಕೋದು ಅಂತಂದೇಳಿ ನಾನು ನಿಮಗೆ ಒಂದು ಸಾರಿ ತೋರಿಸ್ಕೊಡ್ತೀನಿ. ಸಿಂಪಲ್ ಏನಿಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ, ಫಸ್ಟು ಒಂದು ಬಾಕ್ಸ್ ಕೌಂಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಕರೆಕ್ಟ್ ಒಂದೇ ಯೂನಿಫಾರ್ಮಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರೋ ಥರ ನಾನು ಫಸ್ಟು ಒಂದು ನಾಟ್ ಏನು ಹಾಕೊಳ್ಳೋಕೆ ಹೋಗಿಲ್ಲ, ಸ್ವಲ್ಪ ದೊಡ್ಡದಾಗಿ ಹಿಂದೆ ಬಿಟ್ಬಿಟ್ಟಿದ್ದೀನಿ ದಾರ, ಅಂದರೆ ಇದನ್ನು. ಸೊ ಈ ಕಡೆ ಒಂದು ಕಡೆ ಸೂಜಿ ಪೋಣಿಸ್ಕೊಂಡಿದ್ದೀನಿ, ಆ ಕಡೆನೂ ಒಂಚೂರು ದಾರ ಬಿಟ್ಟಿದ್ದೀನಿ ಹೊರಗಡೆ ಬರಬಾರ್ದು ಅಂಥೇಳಿ. ಸೊ ಇಲ್ಲಿ ಏನಂತಂದರೆ ಫಸ್ಟು ನಾನು 3 ಲೈನ್ಸ್ನ ಬಿಟ್ಟಿದ್ದೀನಿ. ಯಾಕಂದರೆ ಇದೇನಂತಂದರೆ ಈ ಥರ ಎಳೆದ್ರೆ ದಾರ ಹಿಂಗೇ ಈಚೆಗೆ ಬಂದುಬಿಡುತ್ತೆ ಇದು ಜೂಟ್. ಸೊ ಅದರಿಂದ ನನಗೆ 3 ಸ್ಟೆಪ್ ಬಿಟ್ಬಿಟ್ಟು, ಅಂದರೆ 3 ಹೋಲ್ಸ್ ಬಿಟ್ಬಿಟ್ಟು 3ನೇ ಹೋಲಿಂದ ನಾನು ಶುರು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿದೆ. 3ನೇ ಹೋಲಿಂದ ಶುರು ಮಾಡಬೇಕು. ಇಲ್ಲಿ ಕೂಡ 3 ಹೋಲ್ ಬಿಟ್ಟಿದ್ದೀನಿ, ಇಲ್ಲಿ ಕೂಡ 3 ಹೋಲ್ ಬಿಟ್ಟಿದ್ದೀನಿ. ಆ ಥರ ಸುತ್ತ ನಮಗೆ 3 ನಾವು ಬಿಟ್ವಿ ಅಂತಂತಂದರೆ ನಮಗೆ ಒಂದು ಕರೆಕ್ಟಾಗಿರೋ ಒಂದು ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳಿ ಅಷ್ಟೇ. ಸೊ ಇಲ್ಲಿ ನಾ 3ನೇ ಹೋಲಿಂದ ಶುರು ಮಾಡಿಬಿಟ್ಟು ನೆಕ್ಸ್ಟು 3 ಹೋಲಿಗೆ ಇಲ್ಲೂ ಕೂಡ 3 ಹೋಲೆ, ಇಲ್ಲೂ ಕೂಡ 3 ಹೋಲೆ ಹಾಕೊಂಡ್ಬಿಟ್ಟು ಕೆಳಗಡೆಯಿಂದ ದಾರ ಬರುತ್ತೆ. ಇಲ್ಲಿ ಕೆಳಗಡೆಯಿಂದ ದಾರ ಬಂದುಬಿಟ್ಟು ಅದು ಪಕ್ಕದ ಹೋಲಲ್ಲಿಂದನೇ ಬರಬೇಕು. ಈ ಪಕ್ಕದ ಹೋಲಿಂದ ಬಂದುಬಿಟ್ರೆ ನಿಮ್ಗೇನಾಗುತ್ತೆ, ಒಂದೊಂದಕ್ಕೇ ಈ ಥರ ಚೆನ್ನಾಗಿ ಗ್ಯಾಪಾಗಿ ಕಾಣಿಸುತ್ತೆ. ಅಥವಾ ನೀವು 2ಕ್ಕೆ ಬೇಕಾದ್ರೂ ಹಾಕೋಬೋದು, 2ಕ್ಕೆ ಬೇಕಾಗಲ್ಲ, ಯಾಕಂದರೆ 2ಕ್ಕೆ ಅಷ್ಟು ವಿಸಿಬಲ್ಲಾಗಿ ಕಂಡ್ರೆ ಚೆನ್ನಾಗಿರಲ್ಲ. ಸೊ ಒಂದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದೊಂದಕ್ಕೇ ಫಸ್ಟು 3ಕ್ಕೆ ಹಾಕ್ಬಿಟ್ಟು 3 ಹೋಲ್ಗೆ ಹಾಕ್ಬಿಟ್ಟು 3ನೇ ಹೋಲು 1 2 3 3ನೇ ಹೋಲ್ಗೆ ಹಾಕ್ಬಿಟ್ಟು ಕೆಳಗಡೆಯಿಂದ ಅದ್ರ ಪಕ್ಕದ ಹೋಲ್ಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ 1 2 3ನೇ ಹೋಲ್ಗೆ ಮತ್ತೆ ಹಾಕ್ಕೊಂಡಿದ್ದು. ಸೇಮ್ ಅದೇ ಪ್ರೊಸೆಸ್ನೇ ನಾನು ಸುತ್ತ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಬರ್ತೀನಿ. ನೆಕ್ಸ್ಟು ಇಲ್ಲಿ ರೆಡ್ ಆದ ತಕ್ಷಣ ನಾನು ಮತ್ತೆ ಬೇರೆ ಕಲರ್ನ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇದನ್ನು ಕೂಡ ನಾನು ಒಳಗಡೆದು ಕೂಡ 3 ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಟ್ 3 ಬಿಟ್ಟರೆ ಚೆನ್ನಾಗಿ ಕಾಣಿಸಿದ್ರೆ ನಾನು 3 ಬಿಡ್ತೀನಿ ಇಲ್ಲೂ ಕೂಡ. ಸೊ 3 × 3 ಆ ಥರ, ಅಥವಾ 2ರಲ್ಲಿ ಚೆನ್ನಾಗಿ ಕಾಣಿಸಿದ್ರೆ 2ರಲ್ಲೇ ಬಿಡ್ತೀನಿ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಈ ಥರ ಮಾಡಿಬಿಟ್ಟು ನಮಗೆ ಒಂದು ಫ್ರೇಮಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹ್ಯಾಂಡ್ ಮೇಡ್ ಥರ ಇರುತ್ತಲ್ವ, ನಮಗೆ ಒಂದು ಖುಷಿ ಇರುತ್ತೆ. ಆ್ಯಂಡ್ ಬಿಗಿನರ್ಸ್ಗೆ ಏನಾದರೂ ಕಲಿಯೋದು ಜೂಟ್ ಎಂಬ್ರಾಯ್ಡ್ರಿ ಅಥವಾ ಏನಾದರೂ ಮಾಡೋದು ಕಲಿಯೋದಿತ್ತಂತಂದ್ರೆ ಈ ಥರ ಏನಾದರೂ ಮಾಡಿ ಒಂದು ಸ್ಟಾರ್ಟಿಂಗ್ ಥರನೂ ಮಾಡ್ಕೋಬೋದು ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ನಾನು ಇದಿಷ್ಟು ಸ್ಟಿಚ್ ಮಾಡಿಬಿಟ್ಟು ರೆಡ್ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಿಮಗೆ ಇನ್ನೊಂದು ಐಡಿಯಾನೂ ಕೊಡ್ತೀನಿ, ಈ ಥರದ್ರಲ್ಲಿ ಹೇಗೆ ಫೋಟೋ ಕೂಡ ಫ್ರೇಮ್ ಮಾಡಿಬಿಟ್ಟು ಹಾಕ್ಬೋದು ಅಂತ. ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ರ್ಯಾಂಡಮಾಗಿ ಹಾಕ್ಕೊಂಡು ಹೋದರೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಜಸ್ಟ್ ಫಸ್ಟ್ ಇದನ್ನು ನೋಡ್ಕೊಳ್ಳೋಣ ನಾವು ಇದು ಹೇಗೆ ಹಾಕೋದು ಅಂತಂದೇಳಿ. ನಿಮಗೆ ಅರ್ಥ ಆಗಿರ್ಬೋದು. ಫಸ್ಟು 1 2 3 ಒಂದು ಹೋಲ್ಗೆ ಒಂದು ಹಾಕಿದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕದ ಹೋಲಿಗೆ ಕೆಳಗಡೆಯಿಂದ ತೊಗೊಂಬಂದು ನೆಕ್ಸ್ಟ್ 1 2 3 ಮತ್ತು ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಮಾಡಿ ನಾನು ನಿಮಗೆ ರೆಡ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ನ. ನೋಡಿ, ಈಗ ರೆಡ್ ಕಲರ್ ಆಯಿತು. ಈಗ ನೆಕ್ಸ್ಟು ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಎಲ್ಲಿ ಅಂತಂತಂದರೆ, ಈಗ ನೋಡಿ, ಇಲ್ಲಿ 1 2 3 ಇಲ್ಲಿ, ಆ್ಯಂಡ್ ಇಲ್ಲಿ 1 2 3 ಇಲ್ಲಿಂದ ಶುರು ಮಾಡಬೇಕಾಗುತ್ತೆ ನಾವು. ಅಂದರೆ ನಿಮಗೆ ಪ್ರಾಪರಾಗಿ ಒಂದು ಫಿನಿಶಿಂಗ್ ಬರುತ್ತೆ. ಇದು ಶುರು ಮಾಡೋಣ. ನೆಕ್ಸ್ಟ್ ಇಲ್ಲಿಂದ ಶುರು ಮಾಡೋಣ. ಇಲ್ಲಿ 3 1 2 3 ಆ್ಯಂಡ್ ಇಲ್ಲಿ 3 1 2 3 ಆ್ಯಂಡ್ ಇಲ್ಲಿ 3 ಈ ಥರ
ಹಿಂಗೆ 3 ತೊಗೋಬೇಕು. ಹಿಂಗೆ ಕೂಡ ಒಂದು ಬಾಕ್ಸ್ ರೆಡಿ ಆಗುತ್ತೆ, ಅಂದರೆ 3x3 ಬಾಕ್ಸ್ ರೆಡಿ ಆಗುತ್ತೆ. ಸೇಮ್ ನಾವು 3x3 ಏನು ತೊಗೊಂಡಿರ್ತೀವಲ್ಲ ಸೇಮ್ ಅದೇ ಥರನೇ 3x3 ಬಾಕ್ಸಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ನೋಡಿ, ಲ್ಯಾವೆಂಡರ್ ಕಲರ್ ಆಯಿತು. ಲ್ಯಾವೆಂಡರ್ ಕಲರ್ ಫುಲ್ ಫಿನಿಶ್ ಆಗಿದೆ. ನೆಕ್ಸ್ಟು ಕೂಡ ನಾನು ರೆಡ್ಡೇ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬೇರೆ ಕಲರ್ ಮ್ಯಾಚ್ ಆಗುತ್ತೋ ಇಲ್ಲೋ. ನನ್ನ ಹತ್ರ ಎಲ್ಲೋ ಇದೆ ಮತ್ತು ಬ್ಲೂ ಇದೆ, ಅದಷ್ಟು ಸೂಟ್ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಮತ್ತೆ ಅದನ್ನೇ ರಿಪೀಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಈಗ ರೆಡ್ ಇದೆಯಲ್ಲ, ನೆಕ್ಸ್ಟು ರೆಡ್ಡೇ ಹಾಕೋಣ ಅಂತ. ಅಂದರೆ ಒಂದು ರೆಡ್ಡು, ಆಮೇಲೆ ಲ್ಯಾವೆಂಡರ್, ಮತ್ತು ರೆಡ್ಡು ಮತ್ತು ಲ್ಯಾವೆಂಡರ್, ಆ ಥರನೇ ಫುಲ್ಲು ಒಳಗಡೆ ಒಂದು 3x3 ಬರೋವರೆಗೂ ಅದನ್ನೇ ಹಾಕೋಣ ಅಂತ ಇದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ರೆಡ್ ಹಾಕಿ ನಾನು ಎಲ್ಲ ಹಾಕಿದ್ಮೇಲೆ ಒಂದು ಸರಿ ತೋರಿಸ್ತೀನಿ. 2 ಹಾಕಿದಾಗ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಎಲ್ಲ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ನಾನೊಂದು ಫ್ರೇಮ್ ತೊಗೊಂಡೆ, ಚಿಕ್ಕ ಫ್ರೇಮು. ಅಂದರೆ ಆ ಜೂಟ್ ಸೈಜ್ ಏನಿರುತ್ತಲ್ವ ಆ ಸೈಜಲ್ಲಿ ಫ್ರೇಮ್ ತೊಗೊಂಡ್ಬಿಟ್ಟು ಹಿಂದ್ಗಡೆ ಒಂದು ಲಾಕ್ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಜೂಟನ್ನ ಅದರಲ್ಲಿ ರಿಪ್ಲೇಸ್ ಮಾಡಿ ಅದನ್ನು ಈ ಥರ ಫ್ರೇಮ್ ಥರ ಮಾಡಿಟ್ಟಿದ್ದೀನಿ. ಇದು ಒಂಥರ ನೋಡೋಕ್ಕೂ ಆಸ್ಥೆಟಿಕಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ದು ಹ್ಯಾಂಡ್ ಮೇಡ್ ಅಲ್ವಾ ಇದು, ಸೊ ನಮಗೇನೋ ಒಂಥರ ಖುಷಿ ಇರುತ್ತೆ, ಮಾಡೋಕ್ಕೂ ತುಂಬ ಈಸಿ ಅಂತ ಹೇಳಿ ನಾನು ಈ ಥರ ಮಾಡಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಈಸಿ ಇದು. ಏನು ಗೊತ್ತಿಲ್ಲದೆ ಇರೋರು ಕೂಡ, ಅಂದರೆ ಕ್ರೋಶೆ ಆ ಥರದ್ದೇನು ಗೊತ್ತಿಲ್ಲದೆ ಇರೋರು ಕೂಡ ಈ ಥರದ್ದು ಮಾಡಿ ಹಾಕ್ಬೋದು ನಿಮ್ಮ ಮನೆಯಲ್ಲಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಮುಂಚೆ ಎಲ್ಲ ಈ ಒಂದು ಏನು ಹೇಳ್ತಾರೆ, ಪ್ಲಾಸ್ಟಿಕ್ ಇದ್ರ ಮೇಲೆ ಈ ಥರ ಹೋಲ್ಸ್ ಇರ್ತಿತ್ತು, ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಆ ಥರದ್ರಲ್ಲಿ ಮಾಡ್ತಾಯಿದ್ರು ಈ ಉಲನ್ ವರ್ಕ್. ನಾನು ಜೂಟಲ್ಲಿ ಮಾಡೋಣ, ಅದರಲ್ಲೂ ಹೋಲ್ಸ್ ಇರುತ್ತಲ್ಲ ಅಂತೇಳಿ ನಾನು ಜೂಟಲ್ಲಿ ಮಾಡ್ಕೊಂಡಿದ್ದೀನಿ. ನನಗೇನೋ ಇಷ್ಟ ಆಯ್ತು ಇದು. ಸೊ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಎಲ್ಲರಿಗೂ.